ಗಡಿಯಲ್ಲಿ ರಾತ್ರಿ ಹಗಲೆನ್ನದೆ ಕಾವಲು ನಿಂತು ನಮ್ಮ ನೆಮ್ಮದಿಯ ನಿದ್ದೆಗಾಗಿ ತನ್ನ ನಿದ್ದೆಯನ್ನು ತ್ಯಾಗ ಮಾಡಿದ ಯೋಧನ ಜೊತೆ ಮಾತುಕತೆ ಜೈತವ. ಸೇನೆಗೆ ಸೇರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸೇರ್ಬೇಕು ಅಥವಾ ಯಾವ ರೀತಿ ತರಬೇತಿ ಇರ್ತದೆ ಅಥವಾ ನಿಮ್ಮ ಒಂದು ತರಬೇತಿ ಅನುಭವ ಯಾವ ರೀತಿ ಆಗಿದೆ? ತುಂಬಾ ಟಫ್. ನಿಜವಾಗಿ ನಾವು ಹೋಗಿರೋದು ನಮಗೆ ಕೆಲಸಕ್ಕಾಗಿ. ಅಲ್ಲಿ ಹೋದ್ಮೇಲೆ ನಮ್ಗೆ ಅದೊಂದು ದೇಶ ಪ್ರೇಮ ಬಂದೇ ಬರುತ್ತೆ ಮೇಡಮ್. ನಾನು ಕಾಶ್ಮೀರದಿಂದ ಬರುವಾಗ IED ಬ್ಲಾಸ್ಟ್ ಆಗೋದು, ನಮ್ಮ ಮೇಲೆ ಫೈರಿಂಗ್ ಆಗೋದು ಅಂತ ಸುಮಾರು ಸನ್ನಿವೇಶ ಉಂಟಾಗಿದೆ. ಸೇನೆ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಯಾವ್ದು, ಅದು ಯಾವ ರೀತಿ ಆ ತಪ್ಪು ಕಲ್ಪನೆಗಳನ್ನ ನಾವು ಇದು ಮಾಡ್ಬೇಕು? ಅಲ್ಲಿ ಯುದ್ಧದಲ್ಲಿ ಸಾಯ್ತಾರೆ, ಅದು ಇದಾಗುತ್ತೆ. ಸಾಯುವನು ಎಲ್ಲಿ ಬೇಕಾ ಸಾಯ್ಬೋದು. ಮಲಗಿದಲ್ಲಿ ಸಾಯ್ತಾನೆ, ಗಾಡಿಯಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ, ಎಲ್ಲಿ ಬೇಕೇನ. ಮತ್ತೆ ನಮ್ಮ ದೇಶಕ್ಕಾಗಿ ನಾವು ಸೇವೆ ಮಾಡಬೇಕು ಅಂತ ನಮ್ಮ ಮನೋಭಾವನೆ ಮತ್ತೆ ನಮ್ಮಲ್ಲಿ ಆ ಒಂದು ಗೌರವ ಇರಬೇಕು. ಇಫ್ ಐ ಆಮ್ ರೀಬೋರ್ನ್ ಐ ವಿಲ್ ಬಿ ಜಾಯಿನ್ ಆರ್ಮಿ. ಇಫ್ ಅಟ್ ಆಲ್ ಐ ಡೈ ಇನ್ ದಿ ಡಿಫೆನ್ಸ್ ಬಿಕಾಸ್ the way they honor, the way they respect in the Indian Army is very tremendous. ನಮಸ್ಕಾರ. V4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಜೈ ಜವಾನ್ಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಜನನಿ ಜನ್ಮಭೂಮಿಸ್ಥ ಸ್ವರ್ಗ ತಪ್ಪಿ ಗರಿಯಸಿ ಅನ್ನುವಂತೆ ಹೆತ್ತ ತಾಯಿಯ ಋಣ ಹಾಗೂ ಜನ್ಮಭೂಮಿಯ ಋಣವನ್ನು ಯಾವತ್ತೂ ಕೂಡ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕೆಲವರು ದೇಶ ಸೇವೆಯನ್ನ ಮಾಡುವ ಮುಖಾಂತರ ತಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರೇ ದೇಶವನ್ನು ಕಾಯುವಂತ ಸೈನಿಕರು. ಇಂದು ನಾವು ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೇವೆ, ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದೆಷ್ಟೋ ಸೈನಿಕರೊಂದು ತ್ಯಾಗದ ಅಸಾಮಾನ್ಯ ಕಥೆಗಳು ಅದರ ಹಿಂದಿರುತ್ತವೆ. ಅಂತದ್ದೇ ಒಬ್ಬ ಸೈನಿಕನ ಕಥೆಯನ್ನು ಇಂದಿನ ನಾವು ಜೈ ಜವಾನ್ ಕಾರ್ಯಕ್ರಮದಲ್ಲಿ ತಿಳಿಯಲಿಕ್ಕಿದ್ದೇವೆ. ಇಂದಿನ ನಮ್ಮ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ ಜೈ ಜವಾನ್ ನಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಜೀವನದಲ್ಲಿರುವಂತಹ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಗ್ರೇಜಿಯನ್ ಸಿಕ್ವೇರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದ ನಿಮಗೆ. ಸರ್, ಈಗ ಮೊದಲನೇದಾಗಿ ನೀವು ಒಂದು ಭಾರತೀಯ ಸೇನೆಯಲ್ಲಿ ಎಷ್ಟು ವರ್ಷ ಸೇವೆಯನ್ನ ಸಲ್ಲಿಸಿದ್ದೀರಿ? ಯಾವ್ಯಾವ ಪ್ರದೇಶದಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀರಾ? ಮೇಡಮ್, ನಾನು 1988ರಲ್ಲಿ ನಾನೊಬ್ಬ ಸೈನಿಕನಾಗಿ ಜಾಯ್ನ್ ಆಗಿದೆ ಗೋವಾದಿಂದ. ಅಲ್ಲಿಂದ ಶುರು ಮಾಡಿದ ನನ್ನ ಸೈನಿಕ ಜೀವನ ಕೊನೆಗೆ ಈ ನಮ್ಮ ಕರ್ನಾಟಕ ಮಂಗಳೂರಿನಲ್ಲಿ ಮುಕ್ತಾಯವಾಯಿತು. ಅದರ ಮಧ್ಯದಲ್ಲಿ ಅದು 37 ವರ್ಷದ ನನ್ನ ಜೀವನ. ನಾನೊಂದು ಹೌದು ಮೇಡಮ್, ಹೌದು. ನಾನು ಒಂದು ಯೋಧನಾಗಿ ಸೇರಿ ಕೊನೆಗೆ ನಾನೊಂದು ಅಧಿಕಾರಿಯಾಗಿ ಕಮಾಂಡಿಂಗ್ ಆಫೀಸರ್ ಆಫ್ 18 ಕರ್ನಾಟಕ ಸೌತ್ ಕೆನರಾಕ್ಕೆ ನಾನು ಎಲ್ಲ ಶಾಲೆ ಕಾಲೇಜುಗಳಿಗೆ ನಾನು NCCಗೆ ಹೆಡ್ ಆಗಿ ಇಲ್ಲಿದ್ದೆ. ನನ್ನ ಜೀವನ ಇಲ್ಲಿಗೆ ಆರ್ಮಿಯ ಜೀವನ ಅಂತ ಹೇಳಿದ್ರೆ ನನ್ನ ಸೇನೆಯ ಜೀವನ ಮುಗೀತು. ಅದಾದ್ಮೇಲೆ ಈಗ ನಾನು NFIದಲ್ಲಿ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಿದ್ದೆ. ನಂತರ ಹೌದು ಮೇಡಮ್, ಹೌದು. ಸರ್, ಈಗ ನಿಮ್ಗೆ ಸೇನೆಗೆ ಸೇರ್ಬೇಕು ಅಥವಾ ಒಂದು ಭಾರತೀಯ ಸೇನೆಯಲ್ಲಿ ನಾನು ಸೇವೆಯನ್ನ ಸಲ್ಲಿಸಬೇಕು ಅಂತ ಯಾಕೆ ಅನಿಸ್ತದೆ? ಮೊದ್ಲಿಂದ ನಿಮ್ಗೆ ಕೆಲವರಿಗೆ ಸಣ್ಣ ಮಕ್ಕಳಿಗೆ ಇರ್ತದೆ ನಾನು ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ, ನಿಮ್ಗೂ ಆಗಿತ್ತ ಅಥವಾ ಯಾವ ರೀತಿಯಾಗಿ ಪ್ರೇರಣೆ ಸಿಕ್ತು? ಹೌದು ಮೇಡಮ್, ನಾನು ಒಂದು ಹುಟ್ಟಿ ಬೆಳೆದಿದ್ದು ಕೊಡಗಿನಲ್ಲಿ. ನಾನು ಶಾಲೆಯಲ್ಲಿ ಓದ್ತಿರುವಾಗ ನನ್ನ ಯೋಜನೆ ಬೇರೆ ಇತ್ತು. ನಾನೊಂದು ಗುರು ಆಗ್ಬೇಕು ಅಂತ ಆಸೆ ಇತ್ತು. ಆಗ ನನ್ನ ಒಂದು ಟೀಚರ್, ಗೌರಮ್ಮ ಟೀಚರ್, ಅವರಿಂದನೇ ನಾನು ಇವತ್ತಿಲ್ಲಿ ಇಷ್ಟು ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ದೇನೆ. ಅವರನ್ನು ಓದಿಸಿ ನಾನು ಚೆನ್ನಾಗಿ, ನನಗೆ ಇಂಗ್ಲೀಷ್ ಅಂತ ಹೇಳಿ ABCD ಬರ್ತಿರ್ಲಿಲ್ಲ. ಅವರೆಲ್ಲ ನನಗೆ ಓದಿಸಿ ಚೆನ್ನಾಗಿ ಕಲಿಸಿ ಅವರು ನನ್ನ ಹತ್ರ ಏನು ಹೇಳಿದ್ರು ಅಂತ ಹೇಳಿದ್ರೆ, ಯಾಕೋ ನೀನು ಅಲ್ಲಿಗೆ ಹೋಗ್ತೀಯ, ನೀನು ಒಂದು ಆರ್ಮಿಯಲ್ಲಿ ಸೇರು ಅಂತ ಹೇಳಿದ್ದ ಒಂದು ಆ ಮಾತು ಕೊನೆಗೆ. ನೀವು ಕೊಡಗಿನವರು ಅಂತ ಹೇಳಿದ್ರೆ ಹೆಚ್ಚಿನ ಕೊಡಗಿನವ್ರು ಯಾರಿರ್ತಾರೆ? ಹೆಚ್ಚಾಗಿ ಸೇನೆಯಲ್ಲಿ ಇರುವಂತವ್ರು ಕೊಡಗಿನವರು ಅಂತ ಹೇಳ್ತಾರೆ, ಅದ್ ನಿಜಾನ? ಹೌದು ಮೇಡಮ್, ಕೊಡಗಿನವರು ಜಾಸ್ತಿ ಇದ್ದಾರೆ. ಮತ್ತೆ ಅದಾದ್ಮೇಲೆ ನಿಮಗೆ ಗೊತ್ತಿರ್ಬೋದು, ಫೀಲ್ಡ್ ಮಾರ್ಷಲ್ ಕರಿಯಪ್ಪ, ಜನರಲ್ ತಿಮ್ಮಯ್ಯ, ಹಾಗೆ ಸುಮಾರು ಜನರಲ್ಗಳು ನಮ್ಮ ಕೊಡಗಿನಿಂದನೇ ಬಂದಿದ್ದಾರೆ. ಅದಾದ್ಮೇಲೆ ಬೆಳಗಾವಿಯಿಂದ ಜಾಸ್ತಿ ಇರೋದು ಈ ಎರಡು ಕೊಡಗಿನಿಂದ. ಹೌದು. ಸರ್, ಈಗ ತರಬೇತಿಯ ಒಂದು ಸಮಯ ಇರ್ತದೆ. ಈಗ ಸೇನೆಗೆ ಸೇರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸೇರ್ಬೇಕು ಅಥವಾ ಯಾವ ರೀತಿ ತರಬೇತಿ ಇರ್ತದೆ ಅಥವಾ ನಿಮ್ಮ ಒಂದು ತರಬೇತಿ ಅನುಭವ ಯಾವ ರೀತಿ ಆಗಿತ್ತು? ಹೌದು ಮೇಡಮ್, ನನ್ಗೆ ಅಂತ ಹೇಳಿದ್ರೆ ನಿಜವಾಗಿ ನನ್ಗೆ ಒಂದು ಹೆಮ್ಮೆಯ ವಿಷಯ ಹೇಳ್ಬೇಕಂತ ಹೇಳಿದ್ರೆ, ನನ್ಗೆ 2 ಟ್ರೈನಿಂಗ್ ಸಿಕ್ತು. ಒಂದು ಸೇನೆಯಲ್ಲಿ ಸೇರಿದಾಗ ಯೋಧನಾಗಿ ಸೇರಿ ಒಂದು ಟ್ರೈನಿಂಗ್ ಸಿಕ್ತು. ಅದಾದ್ಮೇಲೆ ಆಫೀಸರ್ ಆದ್ಮೇಲೂ ನನಗೆ ಅದು 1.5 ವರ್ಷ ಟ್ರೈನಿಂಗ್ ಸಿಕ್ತು. ಒಂದು ಟ್ರೈನಿಂಗ್ ರಿಯಲಿ ಅದು ನಮ್ಮನ್ನ ತುಂಬಾ ಒಂದು ಡಿಸಿಪ್ಲೈನ್ ಲೈಫ್ ಒಂದು ಲೀಡ್ ಮಾಡ್ಲಿಕ್ಕೆ ನಮಗೆ ಕಲಿಸ್ತದೆ. ನಾನು ನಿಮ್ಗೆ ಹೇಳಿದಾಗೆ ಆರ್ಮಿಗೆ ಜಾಯ್ನ್ ಆಗುವಾಗ ನಿಜವಾಗಿ ನನಗೆ ವೇಟ್ ಇರಲಿಲ್ಲ. ನನಗೆ ಈಗಿನ ಯೋಚನೆ ಇದ್ದಾಗ ನನ್ನ ಫ್ರೆಂಡ್ಸ್ ಹೇಳಿದ್ರು, ಒಂದು ಸೋಡಾ ಮತ್ತೆ ಬಾಳೆಹಣ್ಣು ತಿನ್ನಿ ನಿಮ್ಮ ವೇಟ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಮಾಡಿ 50 kg ಆಯ್ತು ವೇಟು. ಅದಾದ್ಮೇಲೆ ನಾನು ಮೆಡಿಕಲ್ಗೆ ಹೋಗುವಾಗ ನನಗೆ ಅದು ಹೆದರಿಕೆಯಿಂದ ಕಾಲ ನಡುವಾಗ ಅವ್ರು ಹೇಳಿದ್ರು, ಈ ಮೆಡಿಕಲ್ ಅನ್ಫಿಟ್ ಆಗಿದೆ, ಕಾಲು ಒಂದು ಒಟ್ಟಿಗೆ ಸೇರ್ತಾ ಇಲ್ಲ ಅಂತ ಹೇಳಿದ್ರು. ಪುನಃ ಡಾಕ್ಟರ್ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಪುನಃ ಚೆಕ್ ಮಾಡೋದು ಸರಿ ಇತ್ತು. ಅದಾದ್ಮೇಲೆ ನಾನು ಓಟದಲ್ಲಿ 3ನೇ ಸ್ಥಾನದಲ್ಲಿ ಬಂದೆ. ಎಲ್ಲ ಆಯ್ತು. ಟ್ರೈನಿಂಗ್ ಆಗಿ ಗೋವಾಕ್ಕೆ ಹೋದೆ. 6 ತಿಂಗಳು ನಮಗೆ ಫಿಸಿಕಲ್ ಟ್ರೈನಿಂಗ್ ಇತ್ತು. ಅದಾದ್ಮೇಲೆ 1.5 ವರ್ಷ ಟೆಕ್ನಿಕಲ್ ಟ್ರೈನಿಂಗ್ ಎಲ್ಲ ಮಾಡಿದ್ರು.
ತುಂಬಾ ಟಫ್. ನಮ್ಗೆ ಬೆಳಿಗ್ಗೆ ಒಂದು 2:30-3 ಗಂಟೆಗೆ ಎದ್ದೊಳ್ಬೇಕು. ಎದ್ದೊಳಿದ ಆದ್ಮೇಲೆ ನಾವು ಟ್ರೈನಿಂಗ್ ಹೋಗುವಾಗ ಅಲ್ಲಿ ನಿಂತಲ್ಲೇ ನಮ್ಗೆ ನಿದ್ರೆ ಬರ್ತಿತ್ತು ಅಷ್ಟೊಂದು. ಯಾಕೆಂದ್ರೆ ನಿದ್ರೆ ನಮ್ಗೆ ಕಡಿಮೆ ಒಂದು 3-4 ಗಂಟೆ ಮಾತ್ರ ಸಿಗ್ತಿತ್ತು. ಅದಾದ್ಮೇಲೆ ತುಂಬಾ ಕಠಿಣವಾದ ಒಂದು ನಮ್ಮ ತರಬೇತಿ ಆದ್ಮೇಲೆ ನಾನು ಹೋಗಿರೋದು ಜಮ್ಮು ಕಾಶ್ಮೀರಕ್ಕೆ. ಜಮ್ಮು ಕಾಶ್ಮೀರ ಮೊದಲನೆಯ ನಂದು. ಎಲ್ಲರೂ ಹೇಳ್ತು ತುಂಬಾ ಇದು ಚಳಿ ಅಂತ ಹೇಳ್ಬಿಟ್ಟು. ಹೋದಾಗ ನಿಜವಾಗಿ ತುಂಬಾ ಚಳಿ ಇತ್ತು. ಬೆಳಗ್ಗೆ ಎದ್ದು ನನ್ಗೆ ನನ್ನ ಶರ್ಟಿನ ಬಟನ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಒಂದಿನ ಕಳೆದ್ಮೇಲೆ ಅಲ್ಲಿ ಎಲ್ಲರೂ ರಾತ್ರಿಯಲ್ಲಿ ಒಂದು ಬೆಡ್ ಇಂದ ಇನ್ನೊಂದು ಬೆಡ್ಡಿಗೆ ಓಡಾಡ್ತಿದ್ರು. ನೋಡುವಾಗ ಭೂಕಂಪ ಆಗ್ತಿತ್ತು. ಭೂಕಂಪ ಆದಾಗ ನಾನು ಹೊರಗಡೆ ಬಂದು ನೋಡಿದೆ, ಆಯ್ತು ನಮ್ದು ಟೈಮ್ ಮುಗೀತು ಅಂತ ಹೇಳಿ. 1-2-3 ಸೆಕೆಂಡ್ಗೆ ಅದು ನಿಂತೋಯ್ತು. ಹಾಗೆ ನನ್ನ ಆರ್ಮಿಯ ಜೀವನ ಜಮ್ಮು ಕಾಶ್ಮೀರದಲ್ಲಿ ಅದು 1990ರಿಂದ 93ರವರೆಗೆ ನಾನು ಜಮ್ಮು ಕಾಶ್ಮೀರದಲ್ಲಿ. ಹೌದು ಮೇಡಮ್. ಟ್ರೈನಿಂಗ್ ಆಗಿರೋದು ಗೋವಾದಲ್ಲಿ. ಟ್ರೈನಿಂಗ್ ಅಂದ್ರೆ ಒಟ್ಟು 2 ವರ್ಷದ ಟ್ರೈನಿಂಗ್ ಇರ್ತದೆ. ಹೌದು ಮೇಡಮ್. ನಾನು ಟೆಕ್ನಿಕಲ್ ಟ್ರೈನಿಂಗ್ ನಾನು ಸಿಗ್ನಲ್ಸ್ ಅಲ್ಲಿ ಇದ್ದೆ, ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗೆ 1.5 ವರ್ಷ ನಮ್ಗೆ ಟೆಕ್ನಿಕಲ್ ಟ್ರೈನಿಂಗ್, ಅದಾದ್ಮೇಲೆ ಒಂದು 6 ತಿಂಗಳು ನಮ್ಗೆ ಫಿಸಿಕಲ್ ಟ್ರೈನಿಂಗ್. ಅದಾದ್ಮೇಲೆ ನಾನು ಫಸ್ಟ್ ನನ್ನ ಪೋಸ್ಟಿಂಗ್ ಬಂದಿರೋದು ಜಮ್ಮು ಕಾಶ್ಮೀರದಲ್ಲಿ, ರೆಜೋರಿ ಎಂಬ ಜಾಗದಲ್ಲಿ. ಈಗ ಒಬ್ಬ ಸೈನಿಕನ ಜೀವನಕ್ಕೂ ಸಾಮಾನ್ಯ ವ್ಯಕ್ತಿಯ ಜೀವನಕ್ಕೆ ಏನು ಭಿನ್ನವಾಗಿರ್ತದೆ? ಕಷ್ಟಗಳಿರ್ತದೆ, ಅಥವಾ ನೀವು ಅಲ್ಲಿ ಫ್ಯಾಮಿಲಿಗಳನ್ನು ಬಿಟ್ಟು ಅಲ್ಲಿ ಹೋಗಿರ್ತೀರ, ಅಥವಾ ಅಲ್ಲಿನ ಒಂದು ಕಷ್ಟದ ಜೀವನ ನೋಡಿರ್ತೀರ, ಆದ್ರೆ ಬೇರೆ ಈ ವಿಷಯದಲ್ಲಿ ಯಾವ ರೀತಿ ಭಿನ್ನ ಆಗಿರ್ತದೆ ಅಂತ? ಒಂದು ನಮ್ದು ಶಿಸ್ತಿನ ಜೀವನ ಮೇಡಮ್. ಅದಾದ್ಮೇಲೆ ನಮ್ಮ ಪರಿವಾರದಿಂದ ನಾವು ದೂರ ಹೋಗಿ ನಿಜವಾಗಿ ನಾವು ಇಲ್ಲಿಯ ನಮ್ಮ ನಿಜವಾದ ಆ ಸಂತೋಷದ ಸಮಯ ನಮಗೆ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ನನಗೆ ಗೊತ್ತಿರುವಾಗ ನನ್ನ 9 ವರ್ಷ ಜಮ್ಮು ಕಾಶ್ಮೀರದಲ್ಲಿ ನಾನು ಸರ್ವಿಸ್ ಮಾಡಿದ್ದೇನೆ. ಆ ಸರ್ವಿಸ್ ಅಲ್ಲಿ ನಾವು ವಾಪಸ್ ಬರುವಾಗ ನಾವು ಖಂಡಿತ ಬರ್ತೇವೆ, ನಮ್ಗೆ ಅದು ಇದಿರ್ಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ದಟ್ ಹೋಪ್. ಯಾಕೆಂದ್ರೆ ಎಲ್ಲಾ ಸಮಯದಲ್ಲಿ ನಾವು ಬರುವಾಗ ನಮ್ಗೆ ನಿಜ ಇನ್ನೊಂದು ಜೀವನವಾಗಿ ಸಿಕ್ತಿತ್ತು. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಕಾಶ್ಮೀರದಿಂದ ಬರುವಾಗ IED ಬ್ಲಾಸ್ಟ್ ಆಗೋದು, ನಮ್ಮ ಮೇಲೆ ಫೈರಿಂಗ್ ಆಗೋದು ಅಂತ ಸುಮಾರು ಸನ್ನಿವೇಶ ಉಂಟಾಗಿದೆ. ಹೇಗೆ ಅಂತ ಗೊತ್ತಾಗೋದಿಲ್ಲ ಮೇಡಮ್, ನಿಜ. ಅಂದ್ರೆ ಯಾವ ರೀತಿ ಈಗ ಒಬ್ಬ ಸೈನಿಕನ ಜೀವನ ಗಡಿಯಲ್ಲಿ ಯಾವ ರೀತಿ ಆಗಿರ್ತದೆ, ಏನೆಲ್ಲ ಸವಾಲ್ಗಳಿರ್ತದೆ ಅಂತ ನಾವು ನೋಡ್ತೀವಿ. ಯುದ್ಧ ಟೈಮಲ್ಲಿ ಅವ್ರಿಗೆ ನೋಡಿರ್ತೇವೆ. ಆದ್ರೆ ಒಬ್ಬ ಪರ್ಸನಲ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ ರೀತಿ ಅಲ್ಲಿನ ಒಂದು ಪರಿಸ್ಥಿತಿ ಇರ್ತದೆ? ಮೇಡಮ್, ಅಲ್ಲಿಯ ಪರಿಸ್ಥಿತಿ ನಿಜವಾಗಿ ತುಂಬಾ ಕಾಂಪ್ಲಿಕೇಟೆಡ್. ಸ್ಪೆಷಲಿ ನಮ್ಮ ಟೈಮಲ್ಲಿ ನಾನು ಹೇಳಿದಾಗೆ 88ಇಂದ 93ವರೆಗೆ ನಮ್ಗೆ ಏನಾಗ್ಲಿಲ್ಲ. ಆದ್ರೆ ನನಗೆ 2000 ಒಂದು ಸಿಚುವೇಶನ್ ನಿಮ್ಗೆ ಹೇಳ್ಬೇಕು ಅಂತ ಆಶಿಸ್ತೇನೆ. ನಾನಾಗ ಬಾರಾಮುಲ್ಲಾ ಸ್ಟೇಡಿಯಂ ಲೊಕೇಶನ್ ಅಂತ ಹೇಳಿ ಜಾಗದಲ್ಲಿದ್ದು. ಆಗ ನಮ್ಮ ಯೂನಿಟ್ಗೆ ಒಂದು ರಾತ್ರಿ ಒಂದು ಇದು ಬೆಳಗಿನ ಮುಂಜಾನೆಯಲ್ಲಿ 3:30 ಗಂಟೆಗೆ ನಮ್ಮ ಕ್ಯಾಂಪಿಗೆ ಫಿದಾಯಿನ್ ಅಟ್ಯಾಕ್, ಟೆರರಿಸ್ಟ್ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದಾಗ ನಾನು ಸಮೇತ ನಾವೆಲ್ಲ ಕ್ಯಾಂಪಲ್ಲಿ ಇದ್ದು. ಅದು ಮೆಲ್ಲೆ ಅವರು ಅದನ್ನ ತಂತಿಯನ್ನು ಕಟ್ ಮಾಡಿ ಒಳಗಡೆ ನುಗ್ಗಿ ಆದ್ಮೇಲೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಫೈರಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಟೈಮಲ್ಲಿ ನಾನು ಎದ್ದು ಓಡ್ಲಿಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ನಮ್ಮಲ್ಲಿ ಆರ್ಮಿಯಲ್ಲಿ ಎಲ್ಲರಿಗೂ ಒಂದೊಂದು ಡ್ಯೂಟಿ ಕೊಟ್ಟಿರ್ತಾರೆ, ಎಲ್ಲೇ ಇರಬೇಕು, ಏನಾದ್ರೆ ಇಂಥ ಪರಿಸ್ಥಿತಿ ಬಂದ್ರೆ ನಾವು ಎಲ್ಲೆಲ್ಲಿ ಇರಬೇಕು, ಏನೆಲ್ಲ ಮಾಡ್ಬೇಕು ಅಂತ ಹೇಳಿರ್ತಾರೆ. ನಾನು ಹೋಗುವಾಗ ನನ್ನ ವೆಪನ್ ನಾನು ಅದ್ರಲ್ಲಿ ಮ್ಯಾಗ್ಝಿನ್ ಬಿಟ್ಟು ಪುನಃ ಓಡಿ ಬಂದೆ ವಾಪಸ್. ಅಷ್ಟುವರೆಗೆ ಇಲ್ಲಿ ಫೈರಿಂಗ್ ಶುರು ಆಗಿತ್ತು. ಫೈರಿಂಗ್ ಶುರು ಆದಾಗ ನಮ್ಮಲ್ಲಿ ಪ್ರಾಪರ್ ಒಂದು ಇದಿದೆ, ಯಾವುದು ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಒಂದು ಟೀಮ್ ಇದೆ. ಅವ್ರು ಹೋಗಿ ಕವರ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುವ ಮುಂಚೆನೆ ಅವ್ರು ಏನ್ ಮಾಡಿದ್ದಾರೆ, ನಮ್ಮ ಒಂದು ಸೋಲ್ಜರ್ಗೆ RL ಲಾಂಚರ್ನ ಫೈರ್ ಮಾಡಿದ್ರು. ಅದು ದೇವ್ರ ದಯಿಂದ ಲಾಂಚರ್ ಬ್ಲಾಸ್ಟ್ ಆಗ್ಲಿಲ್ಲ. ಬ್ಲಾಸ್ಟ್ ಆಗದ ಕಾರಣ ಬಟ್ ಕೆಲವೆಲ್ಲ ಡ್ಯಾಮೇಜ್ ಆಯ್ತು. ಅದೇ ಸುಮಾರು ಇಲ್ಲದಿದ್ರೆ ಸುಮಾರು ಒಂದು 35 ಜನ ಇದ್ರು, ಎಲ್ಲ ಸತ್ತು ಹೋಗ್ತಿದ್ರು, ಎಲ್ಲ ಬೆಂಕಿ ಹತ್ತಿಬಿಟ್ಟು. ಅವ್ರು ಪುನಃ ಮಿಲಿಟೆಂಟ್ ವಾಪಸ್ ಹೋಗುವಾಗ 2 ಜನರಿಗೆ ಗುಂಡು ಹೊಡೆದ್ರು, ಹಿಂದಗಡೆಯಿಂದ ಗುಂಡು ಹೊಡೆದ್ಬಿಟ್ಟು ಅವ್ರು ಬುಲೆಟ್ ಮುಂದಗಡೆ ಬಂದದ ಸಮೇತ ನಾನು ನೋಡಿದ್ದೀನಿ. ಅದಾದ್ಮೇಲೆ ಪುನಃ ಒಂದು ಬ್ಯಾರೆಕ್ ಹೋಗಿ ಅಲ್ಲಿ ಸಮೇತ ಆ ಒಬ್ರಿಗೊಬ್ರಿಗೆ ಜಗಳ ಸಂಘರ್ಷಣ ಅದೇ ಆದ ಕಾರಣ ಅಲ್ಲಿ 3 ಜನ ಸತ್ತೋದ್ರು. ನನ್ನ ಒಟ್ಟಿಗಿದ್ದವರು, ಒಂದು ಗಾಂಧಿ, ಒಂದು ಸ್ವರಣ್ ಸಿಂಗ್ ಅಂತ ಹೇಳ್ಬಿಟ್ಟು. ಸಾಯಂಕಾಲ ಅವ್ರ ಹತ್ರ ಮಾತಾಡಿದ್ದೇನೆ, ನಗಾಡಿದ್ದೇನೆ. ಅವರು ಹೇಳಿದ್ರು, ಸರ್ ಇನ್ನೊಂದು 3 ತಿಂಗಳಾದ್ಮೇಲೆ ನಾನು ರಿಟೈರ್ಡ್ ಆಗ್ತಿದ್ದೇನೆ, ಮತ್ತೆ ನನಗೆ ಮಕ್ಕಳಿಲ್ಲ, ನನ್ನ ಮಿಸ್ಸಸ್ ಒಟ್ಟಿಗೆ ನನ್ನ ಜೀವನ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ದ ಜನ. ಬಟ್ ಬೆಳಿಗ್ಗೆ ಈ ಒಂದು ಇದರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಅವರು ಬೆಳಿಗ್ಗೆ ನಮ್ಗಾಗಿ ಪ್ರಾಣ ಬಿಟ್ಟಿಟ್ರು. ಯಾಕೆಂದ್ರೆ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಗ್ರೇನೇಡ್ ತೆಗೆದು ಮಿಲಿಟೆಂಟ್ ನಮ್ಮ ಈ ಸ್ವರಣ್ ಸಿಂಗ್ ಮೇಲೆ ಹಾಕಿದಾಗ ಅವ್ರ ಕೋಟ್ ಒಳಗೆ ಸೇರಿ ಅಲ್ಲೇ ಕಂಪ್ಲೀಟ್ ತಲೆ ಏನಿಲ್ಲ, ಎಲ್ಲ ಛಿದ್ರ. ಅದಲ್ಲದೆ ನಾಯಕ್ ಗಾಂಧಿ ಮತ್ತೆ ಒಂದು ಯಾದವ್, ಹೀಗೆ 4 ಜನ ಅದೇ ಸ್ಥಳದಲ್ಲಿ ಮೃತಪಟ್ಟರು. ಈಗ ಜೊತೆಗಿದ್ದವರ ಒಂದು ಸಾವು ಆದ್ರೂ ಕೂಡ ದೇಶವನ್ನು ಕಾಯ್ಬೇಕನ್ನುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಆ ಟೈಮಲ್ಲಿ ಹೇಗೆ ಅನಿಸ್ತದೆ? ನೀವು ಆಗ್ಲೇ ಹೇಳ್ದಾಗೆ ಜೊತೆಗೆ ಮಾತಾಡಿದ್ರು, ಖುಷಿಯಿಂದ ನಗಾಡ್ಕೊಂಡು ಮಾತಾಡಿದ್ವಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಅವರು ಜೀವ ಕಳ್ಕೊಂಡಿದ್ರು. ಆಗ ಏನ್ ಅನ್ಸ್ತದೆ ಅಂತ ಹೇಳಿದ್ರೆ? ಮೇಡಮ್, ನಿಜವಾಗಿ ನಾವು ಹೋಗಿರೋದು ನಮ್ಗೆ ಕೆಲ್ಸಕ್ಕೆ. ಅಲ್ಲಿ ಹೋದ್ಮೇಲೆ ನಮ್ಗೆ ಅದೊಂದು ದೇಶ ಪ್ರೇಮ ಬಂದೇ ಬರುತ್ತೆ ಮೇಡಮ್. ಯಾಕೆಂದ್ರೆ ನಮ್ಮ ಒಟ್ಟಿಗಿದ್ದ ವ್ಯಕ್ತಿಗಳು ಹಗಲು ರಾತ್ರಿ ನಮ್ಮ ಒಟ್ಟಿಗಿದ್ದು ನೆಗಾಡ್ಕೊಂಡು ಮಾತಾಡ್ಕೊಂಡಿದ್ದವರು
ಸಾಯುವಾಗ ನಿಜವಾಗಿ ನಮ್ಗೆ ಅದು ಒಂದು ಇದು ಬರುತ್ತೆ, ನಾವು ನಮ್ಮ ಜನ ಸಾಯ್ತಿದಾರಲ್ಲ ಅಂತ ಹೇಳ್ಬಿಟ್ಟು. ಆಗ ನಮ್ಗೆ ಇನ್ನೂ ಚೆನ್ನಾಗಿ ಡ್ಯೂಟಿ ಮಾಡುವಂತ ಒಂದು ಪ್ರತಿಭತೆ ಸಿಗುತ್ತೆ ನಮ್ಗೆ. ಹಠ ಹೆಚ್ಚಾಗ್ತದೆ. ಹೌದು ಮೇಡಮ್. ಈಗ ಫ್ಯಾಮಿಲಿ ಅನ್ಬಿಟ್ಟು ನೀವು ಅಲ್ಲಿ ಹೋಗಿರ್ತೀರ ಸರ್, ಆದ್ರೆ ಅಲ್ಲಿ ಯುದ್ಧಗಳಾದಾಗ ಇಲ್ಲಿ ಫ್ಯಾಮಿಲಿ ಅವ್ರದ್ದು ಒಂದು ನೋವು ಬೇರೆನೇ ರೀತಿಯಾಗಿರ್ತದೆ, ಟೆನ್ಷನ್ ಅಲ್ಲಿ ಇರ್ತಾರೆ, ಯಾವ ರೀತಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಫೋನ್ ಕಾಲಿಗೆ ಸಿಗಲ್ಲ, ನೀವು ಆ ಕಮ್ಯುನಿಕೇಶನ್ ಇರಲ್ಲ. ಸೊ ಆ ರೀತಿ ಇದ್ದಾಗ ನಿಮ್ಮ ಒಂದು ಫ್ಯಾಮಿಲಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತು, ಅಥವಾ ನೀವು ಒಂದು ಯುದ್ಧ ಇದಕ್ಕೆ ಸೇನೆಗೆ ಸೇರ್ತೇನೆ ಅಂತ ಹೇಳಿದಾಗ ನಿಮ್ದು ಫ್ಯಾಮಿಲಿ ತಂದೆ ತಾಯಿ ಇರ್ಬೋದು, ಪೇರೆಂಟ್ಸ್ ಅಥವಾ ಈಗ ವೈಫ್ ಯಾವ ರೀತಿ ಸಪೋರ್ಟ್ ಮಾಡಿ? ಮೇಡಮ್, ಆ ಟೈಮಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ, ಈಗ ನಿಮಗೆ ಗೊತ್ತು ಮೊಬೈಲ್ ಇದೆ, ಎಲ್ಲ ಕಮ್ಯುನಿಕೇಶನ್ ಸಿಸ್ಟಮ್ ಇದೆ. ನಮ್ಮ ಟೈಮಲ್ಲಿ ಮೇಡಮ್ ಒಂದು ಕಾಲ್ ಸಿಗ್ಬೇಕಾದ್ರೆ ನಿಜವಾಗಿ ನಾವು ಟ್ರಂಕ್ ಕಾಲ್ ಮಾಡ್ಕೊಂಡು ವೇಟ್ ಮಾಡ್ಬೇಕು, ಅಲೋ ಅಲೋ ಅಂತ ಹೇಳುವಾಗ ಕಾಲ್ ಕಟ್ ಆಗ್ತಿತ್ತು. ನಮಗೆ ಮಾತಾಡುವಂತ ಈಗಿನಂತ ಪರಿಸ್ಥಿತಿ ನಮ್ಗೆ ಇರ್ಲಿಲ್ಲ. ನಾವೆಲ್ಲ ಲೆಟರ್ ಬರೀತಿದ್ದು, ಆ ಲೆಟರ್ ಹೋಗಿ ಮುಟ್ಟಿ ಬರುವಾಗ ತುಂಬಾ ಟೈಮ್ ಇರ್ತಿದ್ರು. ಸೋಷಿಯಲ್ ಮೀಡಿಯಾಸ್ ಏನಿರ್ಲಿಲ್ಲ ಮೇಡಮ್, ನಥಿಂಗ್, ದೇರ್ ವಾಸ್ ನೋ ಎನಿ ಕಮ್ಯುನಿಕೇಶನ್. ಏನಾಗ್ತಿದೆ ಅಂತ ಏನ್ ಗೊತ್ತಾಗ್ತಿರ್ತಿಲ್ಲ. ಮನೆಗೆ ಬಂದು ಹೋಗುವಾಗ ನನಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ತಾಯಿ ನನಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅದಾದ್ಮೇಲೆ ನನಗೆ ಕಳಿಸುವಾಗ ಅವರು ಅಳ್ತಿದ್ರು, ನಾನು ಅಳ್ತಿದ್ದೆ ಅಂತ ಪರಿಸ್ಥಿತಿ ಆಗಿದೆ. ಅದೇ ರೀತಿ ನಮ್ಮ ಮಿಸ್ಸಸ್ ಆಗೇನೆ ಮಕ್ಕಳು, ಅವರು ಇಲ್ಲಿದ್ರು ನಮ್ಮ ಬೆಂಗಳೂರಿನಲ್ಲಿ ಮತ್ತೆ ನಮ್ಮ ಕೊಡಗಿನಲ್ಲಿ. ಹೋಗುವಾಗ ಅವ್ರಿಗೆ ತುಂಬಾ ಬೇಸರ, ನಮ್ಗೆ ಹಾಗೇನೆ ಇಲ್ಲಿ ರಜೆ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ವಿ ಯೂಸ್ ಟು ಫೀಲ್ ವೆರಿ ಸ್ಯಾಡ್, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಯಾಕೆ ಇಟ್ಸ್ ನಾವು ಪ್ರೊಫೆಷನ್, ಜವಾಬ್ದಾರಿ ಹಾಗೆ ತುಂಬಾ ಕಷ್ಟ ಆಗ್ತದೆ. ಹೌದು ಮೇಡಮ್. ಅರೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್? ಅಬ್ಸಲ್ಯೂಟ್ಲಿ, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಕಡೆಯಿಂದ. ಐ ವಾಸ್ ವೆರಿ ಪ್ರೌಡ್. ಐ ಆಮ್ ರಿಯಲಿ, ಅಗೇನ್ ನಾನು ಹೇಳ್ತಿದ್ದೆ ಎಲ್ಲಿ ಹೋದ್ರೆ ಸ್ಪೀಚ್ ಕೊಡುವಾಗ, if I am reborn, I will be join army. If at all I die in the defense, because the way they honor, the way they respect in Indian army is very tremendous. ಸರ್, ಈಗ ನಿಮ್ಮ ಒಂದು ಮಾತಿನಲ್ಲಿ ಸ್ವಾತಂತ್ರ್ಯ ದಿನ ಅಂದ್ರೆ ಏನು, ಅಥವಾ ಒಂದು ಇಂಡಿಯನ್ ಫ್ಲಾಗ್ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಮೇಡಮ್, ನನಗೆ ನಿಜವಾಗಿ ಇಂಡಿಯನ್ ಫ್ಲಾಗ್ ಒಂದು ರೆಸ್ಪೆಕ್ಟ್ ಮತ್ತೆ ಅದಕ್ಕೆ ಇರುವ ವ್ಯಾಲ್ಯೂ ಗೊತ್ತಾಗಿರೋದು, ನಾವು ಅದೇ ನಾ ಹೇಳಿದ್ರೆ ಈ 3-4 ಜನ ತೀರೋದಾಗ ಆ ಫ್ಲಾಗ್ ಅವ್ರ ಮೇಲೆ ಹಾಕಿ ಅವ್ರಿಗೆ ಆ ಒಂದು ಓನರ್ ಕೊಟ್ಟಾಗ, ರೆಸ್ಪೆಕ್ಟ್ ಕೊಟ್ಟಾಗ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ. ಮತ್ತೆ ನಮ್ಮ ಫ್ಲಾಗ್ ಅಂತ ಹೇಳುವಾಗ ಅದು ನಿಜವಾಗಿ ವಿ ಗೆಟ್ ಮೋರ್ ಎಮೋಷನಲ್. ಯಾಕೆಂತ ಹೇಳಿದ್ರೆ ನಮ್ಮ ಫ್ಲಾಗ್ ನಾವು ಯಾವಾಗ್ಲೂ ಕೆಳಗಡೆ ಬಿಡೋದಿಲ್ಲ. ಒಂದು. ಎರಡನೇದು, ಇಟ್ಸ್ ಅವರ್ ಫ್ಲಾಗ್, ಅವರ್ ಓನರ್, ಅವರ್ ಕಂಟ್ರಿ. ಸೊ ವಿ ಆಲ್ವೇಸ್ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಅದಕ್ಕಾಗಿ ನಿಮಗೆ ಗೊತ್ತಿದೆ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವನವಾಗಿ ಮುಡಿಪಾಗಿಟ್ಟಿದ್ದಾರೆ, ಅವ್ರು ತ್ಯಾಗ ಮಾಡಿದ್ದಾರೆ. ಅದರಿಂದ ನಮ್ಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ, ಅದರಿಂದ ನಾವು ನೆಮ್ಮದಿಯಿಂದ ಬದುಕ್ತೇವೆ. ಅವ್ರು ಮಾಡದಿದ್ರೆ ಇವತ್ತು ಇರ್ಲಿಲ್ಲ. ಅದೇ ರೀತಿ ಸೈನಿಕರು ನಿಮಗೆ ಗಡಿ ಪ್ರದೇಶದಲ್ಲಿ ನಮ್ಗಾಗಿ ಹಗಲು ರಾತ್ರಿ ಅವರು ಗಡಿಯನ್ನು ಸಂರಕ್ಷಿಸುತ್ತಾರೆ, ಕಾಪಾಡ್ತಿದ್ದಾರೆ. ಈಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಇರ್ಬೋದು, ಅಥವಾ ಈಗ ದೇಶಕ್ಕಾಗಿ ಹೋರಾಡ್ತಿರುವಂತ ಒಂದು ಯೋಧರನ್ನ, ಅಥವಾ ವೀರಮರಣ ಕಂಡಂತ ಯೋಧರನ್ನು ಈಗಿನ ಒಂದು ಯುವ ಪೀಳಿಗೆ ಯಾವ ರೀತಿ ಸ್ಮರಿಸಬೇಕು? ಮೇಡಮ್, ಏನು ಗೊತ್ತುಂಟ, ಈಗಿನ ಪೀಳಿಗೆಗಳಿಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಅವೇರ್ನೆಸ್ ತುಂಬಾ ಕಮ್ಮಿ. ಅದು ಅವೇರ್ನೆಸ್ ಬರ್ಬೇಕಾದ್ರೆ ಕಂಪಲ್ಸರಿ ಟ್ರೈನಿಂಗ್ ಅಂತ ಇರಬೇಕು, ಆಗ ಮಾತ್ರ ಅಂತ ಒಂದು ಅವೇರ್ನೆಸ್ ಅವ್ರಿಗೆ ಬರುತ್ತೆ. ಇಲ್ಲದಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ಕೇವಲ ಆಚರಣೆ ಆಗ್ತಾ ಇದೆ ಅಲ್ಲ, ಅದು ಜವಾಬ್ದಾರಿ ಅಂತ ಹೇಳ್ತೀವಿ. ಇಲ್ಲ, ಆಕ್ಚುಲಿ ಮೇಡಮ್, ನಾನು ಎಲ್ಲಿ ಹೋದಾಗ ಅದೇ ಹೇಳುದು, ಪಾಸ್ಟ್ ಅಲ್ಲಿ ಏನಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜೀವನ ಚೇಂಜಸ್ ಎ ರೂಲ್ ಆಫ್ ನೇಚರ್. ಯಾಕೆಂತ ಹೇಳಿದ್ರೆ ಬದಲಾವಣೆ ನೈಸರ್ಗಿಕದ ಒಂದು ಇದು ನಿಯಮ. ಈಗ ಎಲ್ಲ ಚೇಂಜ್ ಆಗಿದೆ. ಹಾಗೆ ಮೊದಲು ಯಾರು ಕಷ್ಟಪಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಯಾರು ಗೊತ್ತಿಲ್ಲ. ಕೇವಲ ಆಗಸ್ಟ್ 15ಕ್ಕೆ ನಾವೇನ್ ಮಾಡ್ತೇವೆ, ಆಚರಣೆ ಮಾಡ್ತೇವೆ, ಅದು ಇದು ಪ್ರೋಗ್ರಾಮ್ ಮಾಡ್ತೇವೆ. ಬಟ್ ರಿಯಾಲಿಟಿ ಆಫ್ ಸ್ಟ್ರಗಲ್ ಯಾರಿಗೇನು ಗೊತ್ತಿಲ್ಲ. ಅದು ಅವೇರ್ನೆಸ್ ಬರಬೇಕು, ಪೂರ್ತಿ ಆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಸರ್, ಈಗ ಹೆಚ್ಚಿನವ್ರು ಹೇಳ್ತಾರೆ ನಂಗೆ ಭಾರತೀಯ ಸೇನೆಗೆ ಸೇರ್ಬೇಕು ಅಂತ. ಈ ಹೆಚ್ಚಿನ ಯುವ ಪೀಳಿಗೆಗೆ ನಾವು ಸೇರ್ಬೇಕು ಅಂತ ಆಸೆಗಳಿರ್ತದೆ, ಆದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಈಗ ನೀವೇನ್ ಹೇಳ್ತೀರಿ, ಈಗ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಯುವಕರು ಅಂತ? ಯಾವತ್ತಿನಿಂದ ಸಿದ್ಧತೆ ಸ್ಟಾರ್ಟ್ ಆಗ್ಬೇಕು? ಅದು ಹೈಸ್ಕೂಲ್ ಲೆವೆಲ್ ಇಂದಾನೆ ಸ್ಟಾರ್ಟ್ ಆಗ್ಬೇಕು ಮೇಡಮ್. ಅವ್ರಿಗೆ ಗೊತ್ತಿರ್ಬೇಕು ಅವ್ರಿಗೆ ಯಾವ ರೀತಿ ಅದ್ರದ್ದು ಇಂಪಾರ್ಟೆನ್ಸ್. ನಾನು ಹೇಳ್ಬೇಕಾಗಿದೆ, ಈಗಿನ ಸಮಯದಲ್ಲಿ ಡಿಫೆನ್ಸ್ ಒಂದೇ ಒಂದು ಆರ್ಗನೈಸೇಷನ್ ನಮ್ಗೆ ಪೆನ್ಷನ್ ಕೊಡ್ತಾ ಇದೆ. And that's only the organization makes this young generation most disciplined and most ಏನಂತ ಹೇಳಿದ್ರೆ ಫಿಸಿಕಲಿ ಫಿಟ್ ಅಂಡ್ ಮೆಂಟಲಿ ಫಿಟ್. ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ಕೂಲ್ ಲೆವೆಲ್ ಇಂದ ಸ್ಟಾರ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್ NCC ಅಲ್ಲಿ ಮಕ್ಕಳಿದ್ದಾರೆ. ನಾನು NCC ಕಮಾಂಡಿಂಗ್ ಆಫೀಸರ್ ಆದ ಕಾರಣ, ಟ್ರೈನಿಂಗ್ ಆಫೀಸರ್ ಆದ ಕಾರಣ ನನಗೆ ಗೊತ್ತಿದೆ. ಅವರಲ್ಲಿ ಕೆಲವು ಅವೇರ್ನೆಸ್ ಇದೆ. ನಾನು ನೋಡಿದ್ದೀನಿ, ಬಾಕಿದವರು ಜಾಯ್ನ್ ಆಗ್ಲಿಕ್ಕೆ ರೆಡಿ ಇಲ್ಲದಿದ್ರು NCC ಮಕ್ಕಳು ಜಾಯ್ನ್ ಆಗ್ಲಿಕ್ಕೆ ರೆಡಿ ಇದ್ದಾರೆ. ಅಂತ ಟ್ರೈನಿಂಗ್ ಎಲ್ಲರಿಗೂ ಸಿಗ್ಬೇಕು. ಆದ್ರೆ ಕೆಲವು ಏನಾಗ್ತದೆ ಅಂತ ಹೇಳಿದ್ರೆ NCC ಅಲ್ಲಿ ಇರ್ತಾರೆ, ಬಟ್ ಒಂದ್ಸಲ ಶಾಲೆ ಕಾಲೇಜ್ ಮುಗ್ದ ಮೇಲೆ ಖಾಲಿ ಅದು NCC ಗೆ ಮಾತ್ರ ಸೀಮಿತ ಆಗಿರ್ತದೆ, ಮತ್ತೆ ಮುಂದೆ ಅದನ್ನ ಕಂಟಿನ್ಯೂ ಮಾಡುದಿಲ್ಲ. ಎಜುಕೇಶನ್ ಕಂಟಿನ್ಯೂ ಮಾಡಿ ಅದ್ರ ಫೀಲ್ಡ್ ಅಲ್ಲಿ ಹೋಗ್ತಾರೆ ಜಾಸ್ತಿ. ಆ ರೀತಿ ಆಗ್ತದೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಮೇಡಮ್, ಅದೇ ನೋಡಿ, ಅದು
ಒನ್ ಹ್ಯಾಸ್ ಟು ಹ್ಯಾವ್ ದ ಈಗರ್ನೆಸ್, ಒಬ್ಬರಿಗೆ ಅದ ಈಗರ್ನೆಸ್ ಬೇಕು, ಆಗ ಮಾತ್ರ ಅದು ಆಗೋದು ಮೇಡಮ್. ನಾನು ಸೇರ್ಲೇಬೇಕು, ಸೇರ್ಲೇಬೇಕು, ಸೇವ್ ಮಾಡ್ಲೇಬೇಕು ಅಂತ. ಈಗ ಅಂತ ಯುವಕರಿಗೆ ನೀವೇನ್ ಸಲಹೆ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ಮೇಡಮ್, ಅವ್ರಿಗೆ ಆ ಅವೇರ್ನೆಸ್ ಬರಲೇಬೇಕು. ಅದು ನಾನು ಹೇಳಿದೆ ಬೇಸಿಕ್. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿರ್ಬೋದು, ಇಸ್ರಾಯಲ್ ಅಲ್ಲಿ ಫ್ರಮ್ ದ ಬಿಗಿನಿಂಗ್ ದೇ ಆರ್ ಫಾರ್ ದ ಕಂಟ್ರಿ, ದೇ ಗೆಟ್ ಟ್ರೈನ್ಡ್ ಅಂಡ್ ದೇ ಸರ್ವ್ ಇನ್ ದಿ ನೇಷನ್. ಅವ್ರು ಮಾಡ್ಲೇಕ್ಲಿ ಇದೆ. ಅದೇ ರೀತಿ ಅಂತ ಒಂದು ಪರಿಸ್ಥಿತಿ, ಅಂತ ಒಂದು ಸಿಚುವೇಶನ್ ನಮ್ಮ ಇಂಡಿಯಾದಲ್ಲಿ ಬರಬೇಕು, ಆಗ ಮಾತ್ರ ಆಗೋದು ಮೇಡಮ್. ಇಲ್ಲದಿದ್ರೆ ಇಟ್ಸ್ ಐ ಥಿಂಕ್ ಮೆ ನಾಟ್ ಬಿ ಪಾಸಿಬಲ್. ಈಗ ನೀವು ಆಗ್ಲೇ ಹೇಳಿದಾಗೆ ಈಗಿನ ಯುವಕರಿಗೆ ಅವೇರ್ನೆಸ್ ಕಡಿಮೆ ಇದೆ, ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ. ಈಗ ಒಬ್ಬ ಯುವಕ ಒಂದು ಆರ್ಮಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪ್ರೊಸೀಜರ್ಸ್ ಇರ್ತದೆ ಮೇಡಮ್? ಪ್ರೊಸೀಜರ್ ಈಗಿನ ಕಾಲದಲ್ಲಿ ತುಂಬಾ ಈಸಿ. ಎವ್ರಿಥಿಂಗ್ ಇಸ್ ಆನ್ ದಿ ದಿಸ್ ಒನ್ ಸೋಷಿಯಲ್ ಮೀಡಿಯಾ. ಯಾವ ರೀತಿ ಸೇರ್ಬೇಕು, ಏನ್ ಮಾಡ್ಬೇಕು, ಅವರು ಒಂದ್ಸತಿ. ಇಲ್ಲದಿದ್ರೆ ನಮ್ಮಂತ ರಿಟೈರ್ಡ್ ಆದವರು, ಈಗ ನಾನು ನೋಡಿದ್ದೇನೆ, ಸೈನಿಕ ಬೋರ್ಡ್, ನಮ್ಮ ಎಕ್ಸ್ ಸರ್ವಿಸ್ ಮೆನ್ಗಳು, ಮತ್ತೆ NCC ಆಫೀಸರ್ಸ್ ಎಲ್ಲರನ್ನು ಅವರು ಅವೇರ್ನೆಸ್ ಕೊಡ್ತಾ ಇರ್ತಾರೆ. ಅಂತದೊಂದು ಆಪರ್ಚುನಿಟಿ ಅವರು ಯೂಸ್ ಮಾಡ್ಕೊಳ್ಬೇಕು. ಸರ್, ಈಗ ಶಿಸ್ತು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಮುಖ್ಯ. ಅದೇ ರೀತಿ ಈಗಿನ ಯುವಕರು ಶಿಸ್ತು, ಸಮಯ ಪಾಲನೆ ಮತ್ತು ದೇಶಭಕ್ತಿಯನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಮೇಡಮ್? ಶಿಸ್ತು ಅಂತ ಹೇಳೋದು, ಹೌದು, ನೀವು ಹೇಳಿ ಕರೆಕ್ಟ್ ಮೇಡಮ್. ಅದು ನಮ್ಮ ಮನೆಯಿಂದನೇ ಹುಟ್ಟಿ ಬೆಳೆದುಕೊಂಡು ಬರ್ಬೇಕು. ಒಂದು ಎರಡನೇದು, ನಾವು ಶಾಲೆಯಲ್ಲಿ ಹೋದಾಗ ಅಲ್ಲಿ ಕಲ್ತ್ಕೊಂಡು ಬರ್ಬೇಕು. ಶಿಸ್ತು ಅಂತ ಹೇಳೋದು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೌದು ಮೇಡಮ್. ಈಗಿನ ನಿಜವಾಗಿ ಅದಕ್ಕೆ ಇವನ್ ತಂದೆ ತಾಯಿಗಳು ಸಮೇತ ಅದರಲ್ಲಿ ಪಾತ್ರ ವಹಿಸ್ಬೇಕು. ಯಾಕಂತ ಹೇಳಿದ್ರೆ ಮುಂದಿನ ಕಾಲದಲ್ಲಿ ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ಪ್ಯಾರೆಂಟ್ಸ್ ದೇ ಯೂಸ್ ಟು ಗಿವ್ ಲಾಟ್ ಆಫ್ ಡಿಸಿಪ್ಲಿನ್ ಗೆ ತುಂಬಾ ಅದು ಪ್ರಾಮುಖ್ಯತೆ ಕೊಡ್ತಿದ್ರು. ಈಗ ಚಿಕ್ಕ ಪುಟ್ಟ ವಿಷಯಗಳಿಗೂ ಅವರು ಮಕ್ಕಳನ್ನ ತುಂಬಾ ಇದು ಮಾಡ್ತಾರೆ, ಅವ್ರಿಗೆ ಮುದ್ದು ಮಾಡ್ತಾರೆ. ಅವ್ರಿಗೆ ಹಾಗೆ ಆಗ್ಬಾರ್ದು, ಹೀಗೆ ಆಗ್ಬಾರ್ದು, ಅವ್ರು ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು. ಅದನ್ನೆಲ್ಲ ಸೈಡ್ಗೆ ಇಟ್ಟು, ಬದಿಗಿಟ್ಟು, ಅವರು ಮಕ್ಕಳಿಗೆ ಒಳ್ಳೆ ಟಫ್ ಆಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಡಿಸಿಪ್ಲಿನ್ ಮಾಡಿದ್ರೆ ಆಗುತ್ತೆ. ಸರ್, ಸೇನೆ ಅಂತ ಹೇಳಿದ ಕೂಡಲೇ ತುಂಬಾ ಜನರು ಅಥವಾ ಹೆತ್ತವರು ಮಕ್ಕಳನ್ನ ಕಳಿಸ್ಲಿಕ್ಕೆ ಭಯ ಪಡ್ತಾರೆ. ನಮ್ಮ ಮಕ್ಕಳು ಸೇನೆಗೆ ಹೋಗುದು ಅಂತ ಹೇಳಿದ್ರೆ ಬೇಡ ಅನ್ನೋದಂತೂ ಹೆಚ್ಚಾಗಿ ಅಂದ್ರೆ ತಪ್ಪು ಕಲ್ಪನೆಗಳು ಜಾಸ್ತಿ ಇರ್ತದೆ. ಸೇನೆ ಬಗ್ಗೆ ಇರುವಂತ ತಪ್ಪು ಕಲ್ಪನೆಗಳು ಯಾವ್ದೇವು, ಅದು ಯಾವ ರೀತಿ ಆ ತಪ್ಪು ಕಲ್ಪನೆಗಳನ್ನ ನಾವು ಇದ್ ಮಾಡ್ಬೇಕು ಮೇಡಮ್? ಮೋಸ್ಟ್ ಆಫ್ ದಿ ಪ್ಯಾರೆಂಟ್ಸ್ ಅವ್ರಿಗೆ ಏನ್ ಮಾಡುದು, ನನ್ನ ಮಗನ ಅಥವಾ ಮಗಳನ್ನ ಆರ್ಮಿಗೆ ಸೇರಿಸಿದ್ರೆ ಅಥವಾ ಯಾವ್ದು ವಾಯುಪಡೆಗೆ, ನೌಕಾಪಡೆಗೆ ಸೇರಿಸಿದ್ರೆ ಅಲ್ಲಿ ಯುದ್ಧದಲ್ಲಿ ಸಾಯ್ತಾರೆ, ಅದು ಇದಾಗುತ್ತೆ. ಸಾಯುವನು ಎಲ್ಲಿ ಬೇಕಾ ಸಾಯ್ಬೋದು. ಮಲಗಿದಲ್ಲಿ ಸಾಯ್ತಾನೆ, ಗಾಡಿಯಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ, ಎಲ್ಲಿ ಬೇಕೇನ. ಅದಕ್ಕೇನು ನಾವು ದೇಶಕ್ಕಾಗಿ ಸಾಯುವಂತದ್ದು, ದೇಶಕ್ಕಾಗಿ ಸಾಯೋದು ಅದೊಂದು ನಿಜವಾಗಿ ತುಂಬಾ ಹೆಮ್ಮೆಯ ವಿಷಯ. ಎರಡನೇದು, ನಮ್ಮ ಆಯುಷ್ಯ ಎಷ್ಟು ಬರುತ್ತೆ ಅಷ್ಟು ಖಂಡಿತ ಇದೆ, ಬಟ್ ಆ ಹೆದರಿಕೆ ಅಂತ ಹೇಳಿದ್ರು ತೆಗ್ದಾಕ್ಬೇಕು. ಮತ್ತೆ ನಮ್ಮ ದೇಶಕ್ಕಾಗಿ ನಾವು ಸೇವೆ ಮಾಡ್ಬೇಕು ಅಂತ ನಮ್ಮ ಮನೋಭಾವನೆ ಮತ್ತೆ ನಮ್ಮಲ್ಲಿ ಆ ಒಂದು ಗೌರವ ಇರಬೇಕು. ಅಂದ್ರೆ ಯುವಕರಿಗೆ ಆಸೆ ಇದ್ರೂ ಕೂಡ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಭಯ ಪಡ್ತಾರೆ. ತಪ್ಪು ಕಲ್ಪನೆಗಳಿಂದಾಗಿ ಅವರು ಸೇನೆಗೆ ಸೇರುವುದನ್ನ ಅವಾಯ್ಡ್ ಮಾಡ್ತಾರೆ. ಈಗ ನಾನು ಯಾಕೆ ಹೇಳಿದ್ರೆ, ಇಲ್ಲಿ ಸೌತ್ ಇಂಡಿಯಾದಲ್ಲಿ ಅವೇರ್ನೆಸ್ ಸ್ವಲ್ಪ ಕಡಿಮೆ. ಅದೇ ನಾರ್ತ್ ಇಂಡಿಯಾದಲ್ಲಿ ನೀವು ನೋಡಿದ್ರೆ, ಉತ್ತರ ಭಾರತದಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಜಾಯಿನ್ ಇನ್ ಆರ್ಮಿ. ಅವ್ರಿಗೆ ಎಲ್ಲರಿಗೆ ಆರ್ಮಿಗೆ ಬೇಕು. ಆರ್ಮಿ ಅಂತ ಹೇಳಿದ್ರೆ, ಡಿಫೆನ್ಸ್ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಇಷ್ಟ. ಅಂತ ಒಂದು ಮನೋಭಾವನೆ ಇಲ್ಲಿನೂ ಹುಟ್ಟು ಬೆಳಿಬೇಕು. ಅದೇಂತ ಹೇಳಿದ್ರೆ, ಇಲ್ಲಿ ನಾವು ಸೇಫ್ ಆಗಿದೆ, ಅದಕ್ಕೆ ನಮ್ದು ಆರ್ಮಿಯ ಬೆಲೆ ಅಷ್ಟು ಗೊತ್ತಿಲ್ಲ, ಡಿಫೆನ್ಸ್ ಬೆಲೆ ಗೊತ್ತಿರ್ಲಿಲ್ಲ. ಮೇ ಬಿ ಅದ್ದು ಕಾರಣ ಆಗಿರ್ಬೋದು. ಬಟ್ ಬರುವವರು ಬರ್ತಾ ಇದ್ದಾರೆ, ಬಟ್ ಇನ್ನೂ ಜನ ಹೆಚ್ಚು ಬಂದ್ರೆ ಸಂತೋಷ. ಸ್ಪೆಷಲಿ ಯಾವ ರೀತಿ ಅವೇರ್ನೆಸ್ ಕೊಡ್ಬೇಕು? ಈಗ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಾಗ ಒಳ್ಳೇದಂತ. ಯಾವ ರೀತಿ ಅವೇರ್ನೆಸ್ ಕೊಟ್ರೆ ಇಲ್ಲಿಂದ ಕೂಡ ಸೇನೆಗೆ ಯುವಕರು ಹೋಗ್ತಾರೆ? ಮೇಡಮ್, ನಿಜವಾಗಿ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ನಿಮಗೆ ಗೊತ್ತಿದೆ. ವಾಟ್ ಆಲ್ ದಿ ಫೆಸಿಲಿಟೀಸ್ ದಟ್ ಡಿಫೆನ್ಸ್ ಇಸ್ ಪ್ರೊವೈಡಿಂಗ್, ಏನೆಲ್ಲ ಅವ್ರಿಗೆ ಬೆನಿಫಿಟ್ಸ್ ಇದೆ. ಅದಾದ್ಮೇಲೆ 3 ಜನರೇಷನ್ ನಮ್ಮ ಡಿಫೆನ್ಸ್ ನೋಡ್ಕೊಳ್ಳುತ್ತೆ. ನೋಡಿ, ಈಗ ಇವತ್ತು ನಾನು ರಿಟೈರ್ಡ್ ಆಗಿ ಬಂದಿದ್ದೇನೆ. ಈಗ ನನ್ನ ತಂದೆ ತಾಯಿ ದೇವ್ರದಿಂದ ಇಲ್ಲ, ಆದ್ರೆ ಅವ್ರಿಗೇನು ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಫೆಸಿಲಿಟಿ ಸಿಗ್ತದೆ. ನನಗೆ ಸಾಯೋ ತನಕ ಪೆನ್ಷನ್ ಇದೆ. ಅದಾದ್ಮೇಲೆ ನನ್ನ ಮಿಸಸ್ಗೆ ಸಿಗುತ್ತೆ. ಅದಾದ್ರೂ ನನ್ನ ಮಕ್ಕಳಿಗೇನೆ ಮೆಡಿಕಲ್ ಫೆಸಿಲಿಟೀಸ್ 25 ವರ್ಷ ತನಕ ಸಿಗುತ್ತೆ. ಇದೆಲ್ಲ ನಮ್ಗೆ ಗವರ್ಮೆಂಟ್ ಸರ್ಕಾರ ಕೊಟ್ಟಿದೆ. ಒಂದು. ಎರಡನೇದು, ನಮ್ಮ ಆರ್ಮಿಯಲ್ಲಿ ಇರೋದ್ರಿಂದ ವಿ ಶುಡ್ ಫೀಲ್ ಪ್ರೌಡ್ ದಟ್ ವಿ ಆರ್ ಸರ್ವಿಂಗ್ ಟು ದ ನೇಷನ್. ವೆದರ್ ಆರ್ಮಿ, ಏರ್ ಫೋರ್ಸ್, ನೇವಿ, ಯಾವ್ದಾವ್ದು ಆರ್ಗನೈಸೇಷನ್ ಆಗಲಿ. ಸೊ ಅದ್ರದ್ದು ಬೆಲೆ ಮತ್ತೆ ಅದ್ರದ್ದು ಏನು ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿರಬೇಕು. ಸರ್, ಈಗ ನಿಮ್ದು ಈಗ ನಿವೃತ್ತಿಯ ಜೀವನದಲ್ಲಿ ಇದ್ದೀರಾ, ಆದ್ರೂ ಕೂಡ ಕೆಲಸ ಮಾಡ್ಕೊಂಡು ಇದ್ದೀರಾ. ಸೊ ನಿಮ್ಮ ಈ ನಿವೃತ್ತಿ ಜೀವನವನ್ನು ಯಾವ ರೀತಿ ಹೌದು ಮೇಡಮ್, ನಾನು ನಿಮ್ಮ ನಿವೃತ್ತಿ ಜೀವನ ಇದೆ? ಹೌದು ಮೇಡಮ್, ರಿಟೈರ್ಡ್ ಆಗಿ 3 ತಿಂಗಳು ಮನೇಲಿ ಕೂತೆ. ಇಟ್ ವಾಸ್ ಟೂ ಡಿಫಿಕಲ್ಟ್ ಸಿಚುವೇಶನ್ ಆಫ್ ಮೈ ಲೈಫ್. ತುಂಬಾ ಬ್ಯುಸಿ ಆಗಿದೆ. ಅದೇ ರೀತಿ ಇಮಿಡಿಯೇಟ್ಲಿ ನಾನು ಏನ್ ಮಾಡಿದೆ, ನನಗೆ ಕಾಲ್ ಫಾರ್ ಬಂತು ಎನ್ನಪೋಯ ಕಾಲೇಜಿಂದ. ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಜಾಯ್ನ್ ಆದೆ. ನಿಜವಾಗಿ ದಟ್ ಒನ್ ಆಫ್ ದ ಬೆಸ್ಟ್ ಆರ್ಗನೈಸೇಷನ್ ವೇರ್ ಐ ವರ್ಕ್. ಅದಾದ್ಮೇಲೆ ಬೆಳಿಗ್ಗೆ ನನ್ನ ಒಂದು ಸಮಯ, ನಾನು 4:15 ಗಂಟೆಗೆ ಎದ್ದೇಳ್ತೇನೆ. 5 ಗಂಟೆಯಿಂದ 5:15, 5:45 ತನಕ ನಾನು ವಾಕಿಂಗ್ ಹೋಗ್ತೇನೆ. ಅದಾದ್ಮೇಲೆ ನಾನು ಬ್ಯಾಡ್ಮಿಂಟನ್ ಆಡ್ತೇನೆ. ಬಂದ್ಮೇಲೆ ಪುನಃ ತಯಾರಾಗಿ 9 ಗಂಟೆಗೆ ನನ್ನ ಡ್ಯೂಟಿಗೆ ಹೋಗ್ತೇನೆ. 9 ಗಂಟೆಯಿಂದ 5 ಗಂಟೆ ತನಕ ಪುನಃ ಬಂದು ಈವ್ನಿಂಗ್ ಮನೆಯಲ್ಲಿ ನನ್ನ
ಮಿಸ್ಸಸ್ ಮಕ್ಕಳೊಟ್ಟಿಗೆ ನನ್ನ ಮನೆ ಕೆಲಸಗಳನ್ನು ಮಾಡಿ ಪುನಃ ಅಲ್ಲಿಗೆ ವಾಕಿಂಗ್ ಹೋಗ್ತೇನೆ. ಸೊ ಐ ಕೀಪ್ ಮೈ ಲೈಫ್ ವೆರಿ ಬಿಸಿ. ಸೊ ದಟ್ಸ್ ಹೌ ಐ ಎಂಜಾಯ್. ಸರ್, ನಿಮ್ಮ ಪ್ರಕಾರ ಜೈ ಹಿಂದ್ ಅನ್ನುವಂತ ಒಂದು ಘೋಷಣೆ ಅರ್ಥ ಏನು ಅಂತ ನಿಮ್ಮ ಪ್ರಕಾರ ಅದಕ್ಕೆ ಅರ್ಥ ಏನು? ಜೈ ಹಿಂದ್ ಹೇಳಿದ್ರೆ ನಿಮ್ಗೆ ಗೊತ್ತು ಮೇಡಮ್, ನಾವು ಇದು ಮಾಡಿದ್ವಿ. ಹಿಂದ್ ಅಂತ ಹೇಳಿದ್ರೆ ನಿಮ್ಗೆ ಏನು ಹಿಂದೂಸ್ತಾನ್, ಜೈ ಹಿಂದ್. ಜೈ ಹಿಂದ್ ಅಂತ ಅನ್ನುವಂತ ಒಂದು ಘೋಷಣೆ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ರಿಯಲಿ ಮೇಡಮ್, ತುಂಬಾ ಸಂತೋಷ. ನಮ್ಮ ಭಾರತ, ನಮ್ಮ ದೇಶಕ್ಕೆ ನಾವೊಂದು ನಾರಿ ಇದು ಏನ್ ಹೇಳ್ತಾರೆ, ನಾರ ಹಾಕುವಾಗ ನಮ್ಗೆ ಖುಷಿ ಆಗುತ್ತೆ. ಅದು ವಿ ಫೀಲ್ ಸೋ ಹ್ಯಾಪಿ. ಸರ್, ಈಗ ಈ ಸ್ವಾತಂತ್ರ್ಯೋತ್ಸವದ ಶುಭ ದಿನದಲ್ಲಿ ನೀವೊಂದು ಜನತೆಗೆ ಅಥವಾ ಯುವಕರಿಗೆ ಒಂದು ಸಂದೇಶ ಕೊಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಕೊನೆಯದಾಗಿ? ಫಸ್ಟ್ ಆಫ್ ಆಲ್ ಯಾರಾಗ್ಲಿ ಮಕ್ಕಳಿಗೆ, ಫಸ್ಟ್ ಆಫ್ ಆಲ್ ನಮ್ಗೆ ಬೇಸಿಕ್ ನಮ್ಮಲ್ಲಿ ಒಂದು ಇದಿರ್ಬೇಕು. ಏನಂತ ಹೇಳಿದ್ರೆ ನಮ್ಮ ಜೀವನ ಒಂದು ಶಿಸ್ತಾಗಿರ್ಬೇಕು. ಅದಾದ್ಮೇಲೆ ನಾವು ಏನ್ ಮಾಡ್ತೀವೋ ಅದು ಚೆನ್ನಾಗಿ ಮಾಡ್ಬೇಕು. ಅದು ಮಾಡುವಾಗ ನಮ್ಮಲ್ಲಿ 3 ಕಲೆಗಳಿರ್ಬೇಕು. ಅದೊಂದು ಬಂದ್ಬಿಟ್ಟು ಬರೆಯುವ ಕಲೆ, ಮಾತನಾಡುವ ಕಲೆ, ಅದಾದ್ಮೇಲೆ ಪ್ರಾಕ್ಟಿಕಲಿ ನಾವು ಏನಾದ್ರು ಮಾಡೋದು. ಅದು ಈ 3 ಗುಣಗಳಿದ್ರೆ ನಮ್ಮನ್ನ ಪೀಳಿಗೆ ಚೆನ್ನಾಗಿ ಮಾಡ್ಬೋದು. ಅವ್ರು ಎಲ್ಲಿ ಹೋದ್ರೆ ಸಕ್ಸಸ್ ಆಗ್ತಾರೆ. ಮತ್ತೆ ಓವರ್ ಆಲ್ ಗ್ರೂಮಿಂಗ್ ಹೇಳಿದ್ರೆ ನಮ್ಮಲ್ಲಿ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ನಿಲ್ಬೇಕು, ಯಾವ ರೀತಿ ನಮ್ಮ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತ ಅವ್ರಿಗೆ ಅರಿವು ಇರಬೇಕು. ಆಗ ನಮ್ಮನ್ನ ಈಗಿನ ಇರುವ ಪೀಳಿಗೆಗಳು ಎಲ್ಲಿ ಹೋದ್ರು ಚೆನ್ನಾಗಿ ಮಾಡ್ತಾರೆ, ಅವರು ಸಕ್ಸಸ್ ಆಗ್ತಾರೆ. ಸರ್, ನಿಮ್ಮ ಒಂದು ದೇಶ ಸೇವೆಯ ಒಂದು ಅನುಭವಗಳ ಅಲ್ಲಿನ ನೀವು ಅನುಭವಿಸಿದಂತ ಕೆಲವು ಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ಖುಷಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದು ನಿಜವಾಗೂ ಕೂಡ ಈ ಒಂದು ಕೇಳಿದಾಗ ಇದು ತುಂಬಾ ಯುವ ಜನತೆಗೆ ಒಂದು ಸ್ಫೂರ್ತಿ ಆಗ್ತದೆ ಅಂತ ಹೇಳ್ತಾರೆ. ಸರ್, ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಒಂದು ವಿಷಯ ಹೇಳಲಿಕ್ಕಿದೆ ಮೇಡಮ್. ಒಂದು ವಿಷಯ ನಾನು ಮರ್ತೋಗ್ಬಿಟ್ಟೆ. 2013 ಆಗಸ್ಟ್ 24ಗೆ ನಾವು ಮಿಲಿಟೆಂಟ್ ಆಪರೇಷನ್ಗೆ ಹೋಗಿದ್ದು. ಆಪರೇಷನ್ಗೆ ಹೋಗಿದ್ದಾಗ ನಾನು ಬಾರಾಮುಲ್ಲಾ ಕಿನುಸ್ ಅಂತ ಜಾಗಕ್ಕೆ, ಆಗ 27 RR ಅಂತ ಹೇಳಿದ್ರೆ ಇನ್ಫೆಂಟ್ರಿಯಲ್ಲಿ ನಾನು ನನ್ನ ಸೇವೆ ಮಾಡ್ತಿದ್ದೆ. ಮಾಡುವಾಗ ನಾವು ಉಗ್ರವಾದಿನ ಓಡಿಸ್ತಾ ಇರುವಾಗ ನಾನು ಬಿದ್ದೆ. ಕೆಳಗಡೆ ಬಿದ್ದು ನನ್ನ ಸೊಂಟಕ್ಕೆ ಏಟಾಗಿ 3 ತಿಂಗಳಾದ್ಮೇಲೆ ನನ್ನ ಸ್ಪೈನಲ್ ಆಪರೇಷನ್ ಆಗಿತ್ತು. ಆಪರೇಷನ್ ಆಗಿ ನಾನು ಮನೆಗೆ ಬಂದಾಗ ನನಗೆ ನಡಿಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋಲ್ಲ, ಮಲಗಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ನೋವು. ಇಷ್ಟೊಂದು ಆಕ್ಟಿವ್ ಆಗಿದ್ದ ಮನುಷ್ಯ ನಾನು. ಆಡೋದ್ರಲ್ಲಿ ಆಗೋದು, ಹತ್ತೋದ್ರಾಗ್ಲಿ, ಎಲ್ಲಿ ಕೆಲಸ ಕಾರ್ಯಗಳಲ್ಲೇ ನಾನು ಇಷ್ಟೊಂದು ಹೇಳಿದ್ರೆ ನಾನು ಅಳ್ಲಿಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ಡಾಕ್ಟರ್ ನನ್ಗೆ ಹೇಳಿದ್ರು, ಆಪರೇಷನ್ ಆದ್ಮೇಲೆ ನಿಮ್ಗೆ ಓನ್ಲಿ ನಡಿಬಹುದು, ನಿಮ್ಗೆ ಆಡ್ಲಿಕ್ಕೂ ಆಗೋದಿಲ್ಲ, ನಿಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಓನ್ಲಿ ಯು ಹ್ಯಾವ್ ಟು ವಾಕ್ ಅಂಡ್ ವಾಕ್, ಓನ್ಲಿ ಯು ಕ್ಯಾನ್ ಇಂಪ್ರೂವ್. ಆಗ ಇವನ್ ನಾನು ನೋಡಿದ ನನ್ನ ಸಿಚುವೇಶನ್ ಏನಂತ ಹೇಳಿದ್ರೆ, ಇವನ್ ನಡೀತಾ ಇರುವಾಗ ನನ್ನ ಕಾಲು ಎಲ್ಲಿಯಾದ್ರೂ ತಾಗೋ ಸಾಕು, ನನ್ನ 2 ಬಾಡಿ ಆ ಕಡೆ 2 ಪೀಸ್ ಆದಾಗೆ ಆಗ್ತಿತ್ತು, ಅಲ್ಲಾಡ್ತಿತ್ತು, ಶರೀರ ಕಂಪ್ಲೀಟ್ ಅಲ್ಲಾಡ್ತಿತ್ತು. ಆ ಟೈಮಲ್ಲಿ ನನ್ನ ನಿಜವಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಮಿಸ್ಸಸ್, ಅದಾದ್ಮೇಲೆ ನನ್ನ ಮನೆಯವರು, ಅದಾದ್ಮೇಲೆ ನನ್ನ ರೂಮಲ್ಲಿ ಒಬ್ರು ಡಾಕ್ಟರ್ ಇದ್ರು, ಡಾಕ್ಟರ್ ರಾಕೇಶ್, ತುಂಬಾ ಒಳ್ಳೆಯವರು. ಅವ್ರು ನನ್ಗೆ ಹೇಳು, ಸರ್ ಅವ್ರ ಮಾತು ಕೇಳಿಬಿಟ್ಟು ನನ್ನ ಮಾತು ಕೇಳಿ, ನಾನೊಂದು ಡಾಕ್ಟರ್, ಎ ರೇಡಿಯಾಲಜಿಸ್ಟ್, ನೀವು ಏನಿಲ್ಲ, ನೀವು ಚೆನ್ನಾಗಿ ವಾಕಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಖಂಡಿತ ಒಂದಿನ ನೀವು ಹೇಗೆ ಆಡ್ತೀರಾ ಅದಕ್ಕಿಂತ ಚೆನ್ನಾಗಿ ನೀವು ಆಡ್ತೀರಾ, ನಿಮ್ಗೆ ಏನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು. 1 ವರ್ಷ ತಗೊಳ್ತು, 1.5 ವರ್ಷ. ಅಲ್ಲಿಂದ ನಾನು ಹೈದರಾಬಾದ್ಗೆ ಬಂದೆ. ಸ್ಲೋಲಿ ನಾನು ನಡಿಲಿಕ್ಕೆ ಶುರು ಮಾಡಿದೆ, ಮತ್ತೆ ಸ್ವಲ್ಪ ಓಡ್ಲಿಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ನಾನು ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್ ಎಲ್ಲ ಆಡ್ಲಿಕ್ಕೆ ಶುರು ಮಾಡಿದೆ. ನಮ್ಮ ಯೂನಿಟ್ ಲೆವೆಲ್ ಅಲ್ಲಿ ಸಮೇತ ನಾವು ವಿನ್ ಆದವು. ಕೆಲವೊಮ್ಮೆ 2nd, ಕೆಲವೊಮ್ಮೆ 3rd, 4th ಎಲ್ಲ ಬಂದಿರೋದು, ಮತ್ತೆ ಒಂದು ಫಸ್ಟ್ ಬಂದಾಗೆ. ಮತ್ತೆ ಬ್ಯಾಡ್ಮಿಂಟನ್ ಆಡಿ ಚಾಂಪಿಯನ್ಶಿಪ್ ತಗೊಂಡೆ. ಅದಾದ್ಮೇಲೆ ನಾನು ಇಲ್ಲಿ ಈಡನ್ ಕ್ಲಬ್ ಅಲ್ಲಿ ನಾನು ಹೇಳಿದಾಗೆ ಬೆಳಿಗ್ಗೆ 1.5 ಗಂಟೆ ಆಡ್ತಾ ಇದ್ದೇನೆ. ಈಗ ಎನ್ನಪೋಯದಲ್ಲಿ ಹಾಗೇನೆ ನಮ್ದು ಇದಿತ್ತು, ಸ್ಪೋರ್ಟ್ಸ್ ಡೇ. ನೀವು ನಂಬ್ತಿರಿಲ್ಲ, ನಾನು ಸ್ಪೋರ್ಟ್ಸ್ ಅಲ್ಲಿ 3800 ಮೀಟರ್ಸ್, ಬ್ಯಾಡ್ಮಿಂಟನ್, ಡಿಸ್ಕಸ್ ಎಲ್ಲದರಲ್ಲಿ 1st, 2nd ಬಂದು ನಾನು ಓವರ್ ಆಲ್ ಚಾಂಪಿಯನ್ಶಿಪ್ ತಗೊಂಡಿದ್ದೇನೆ. ಒಂದು ಮಾತಿರ್ಬೇಕು, ನಮ್ಮ ಮೈಂಡ್ ಅಲ್ಲಿ ನಾವು ಏನು ಯೋಚಿಸ್ತೇವೆ ಅದೇ ಆಗುತ್ತೆ. ಅದೇ ರೀತಿ ಮಾಡ್ಲಿಕ್ಕೆ ನಮ್ಮ ಬಾಡಿನ ಅಲೌ ಮಾಡ್ಬೇಕು. ಖಂಡಿತ ನಮ್ಗೆ ಆ ಡಾಕ್ಟರ್ ಅವತ್ತು ಹೇಳಿದ್ರು, ನಿಮ್ಗೆ ಬರೀ ನಡಿಲಿಕ್ಕೆ ಆಗೋದು ಮತ್ತೆ ಏನ್ ಮಾಡ್ಲಿಕ್ಕೆ ಆಗದ ಹೇಳಿದ ವಿಷಯ. 2013 ಇವತ್ತಿಗೆ 13 ವರ್ಷ ಆಯ್ತು. ಐ ಕ್ಯಾನ್ ರನ್, ಐ ಕ್ಯಾನ್ ಪ್ಲೇ, ಐ ಕ್ಯಾನ್ ಡೂ ಎನಿಥಿಂಗ್. ನನ್ಗೆ ಏನ್ ಬೇಕಾ ಮಾಡ್ಬೋದು. ಸರ್, ನಿಜವಾಗ್ಲೂ ಕೂಡ ನಿಮ್ಮ ಈ ಒಂದು ದೇಶ ಸೇವೆಯ ಅನುಭವಗಳಿರ್ಬೋದು, ನೀವು ಅಲ್ಲಿ ಪಟ್ಟಂತ ಕಷ್ಟಗಳಿರ್ಬೋದು, ಖುಷಿಗಳಿರ್ಬೋದು, ನೀವು ಒಂದು ಲೈಫ್ ನ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದು ತುಂಬಾ ಯುವ ಜನರಿಗೆ ಇದು ಸ್ಫೂರ್ತಿ ಆಗ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಸರ್, ನಮ್ಮ ಜೊತೆ ಎಷ್ಟೊತ್ತು ಕೂತ್ಕೊಂಡು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ ಜೈ ಜವಾನ್ ಕಾರ್ಯಕ್ರಮ. ಮತ್ತೊಮ್ಮೆ V4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.